ಆ ಗ್ಯಾಂಗ್ ಹೊರ ರಾಜ್ಯದಿಂದ ಬಂದು ದೋಚಿ ಎಸ್ಕೇಪ್ ಆಗ್ತಾ ಇತ್ತು. ಕದ್ದ ಬೈಕ್ಗಳನ್ನೇ ಕಳ್ಳತನಕ್ಕೆ ಬಳಸಿಕೊಂಡು ನಂತರ ಆ ಬೈಕ್ಗಳನ್ನ ಕೆರೆಗೆ ಬಿಸಾಡಿ ಹೋಗ್ತಾ ಇದ್ರು. ಇಂಥ ಖತರ್ನಾಕ್ ಗ್ಯಾಂಗ್ ಪೊಲೀಸರ ಮನೆಯನ್ನೂ ಬಿಟ್ಟಿರಲಿಲ್ಲ. ಆದರೆ ಕೊಡಗು ಪೊಲೀಸರು ಖದೀಮರನ್ನ ಖೆಡ್ಡಾಗೆ ಕೆಡವಿದ್ದಾರೆ. ಪೊಲೀಸರ ನಿದ್ದೆಗೆಡಿಸಿದ್ದ ಗ್ಯಾಂಗ್ ಕೊನೆಗೂ ಅಂದರ್. 700 ಕಿಲೋಮೀಟರ್ ಸುತ್ತಾಟ, 500 ಸಿಸಿ ಕ್ಯಾಮೆರಾ ಸರ್ಚ್. ಕೊಡಗು ಪೊಲೀಸರು ಖತರ್ನಾಕ್ ಗ್ಯಾಂಗ್ ಖೆಡ್ಡಾಕ್ಕೆ ಕೆಡವಿದ್ದಾರೆ. 2 ತಿಂಗಳ ಹಿಂದೆ ಪೊಲೀಸರ ವಸತಿ ಗೃಹಕ್ಕೆ ನುಗ್ಗಿದ ಖತರ್ನಾಕ್ ಟೀಮ್ ಪೊಲೀಸರ ಮನೆಯಲ್ಲೇ 90,000 ಹಣ, ಚಿನ್ನಾಭರಣ ಕದ್ದು ಪರಾರಿಯಾಗಿತ್ತು. ಪೊಲೀಸರ ಮನೆಗೆ ಕನ್ನ ಹಾಕಿದ್ದು ಸಾರ್ವಜನಿಕ ಟೀಕೆಗೆ ಗುರಿಯಾಗಿತ್ತು. ಸುಳಿವೇ ಇಲ್ಲದ ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿದ್ದ ಕೊಡಗು ಪೊಲೀಸರು 700 ಕಿಲೋಮೀಟರ್ ಸುತ್ತಾಡಿ 500ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಜಾಲಾಡಿ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ. ಕೊನೆಗೆ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಾರ್ಗೆ ಬಂದಿದ್ದ ವ್ಯಕ್ತಿಯ ದೃಶ್ಯ ಕಾಣಿಸಿತ್ತು. ಅಲ್ಲಿಗೆ ಕಳ್ಳರ ಗ್ಯಾಂಗ್ ಸಿಕ್ಕಂತಾಗಿತ್ತು. ದೊಡ್ಡ ಒಂದು ತಂಡವನ್ನು ಕಟ್ಟಿ ನಾವು ಈ ಕೆಲಸವನ್ನು ಶುರು ಮಾಡಿದ್ವಿ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಅಲಾಟ್ ಮಾಡಿಬಿಟ್ಟು ಸುಮಾರು 700 ಕಿಲೋಮೀಟರ್ಗಿಂತ ಹೆಚ್ಚು ಡಿಸ್ಟೆನ್ಸನ್ನು ನಾವು ಕವರ್ ಮಾಡಿದ್ದೀವಿ. ಹೇಗೆ ಅಂದರೆ ಈ 700 ಕಿಲೋಮೀಟರ್ ದೂರದಲ್ಲಿ ಇರುವ CCTV ಕ್ಯಾಮರಾವನ್ನು ನಾವು ಚೆಕ್ ಮಾಡಿದ್ದೀವಿ. 500ಕ್ಕಿಂತ ಹೆಚ್ಚು CCTV ಕ್ಯಾಮರಾ ಎಲ್ಲಿ ಯಾವುದೇ ಒಂದು ಕ್ಲಿಯರ್ ಲೀಡ್ ಸಿಗುತ್ತದೆ ಅಂದರೆ ಹೇಳಿ ನಾವು ಚೆಕ್ ಮಾಡಿದ್ದೀವಿ. 700 ಕಿಲೋಮೀಟರ್ಸ್ ಮಡಿಕೇರಿಯಿಂದ ಗೋವಾ ತನಕ. ಗೋವಾ, ಮಹಾರಾಷ್ಟ್ರ, ಮಧ್ಯಪ್ರದೇಶಕ್ಕೂ ನಂಟು. ಸಿಸಿ ಕ್ಯಾಮೆರಾದಲ್ಲಿ ಸಿಕ್ಕ ಮುಸುಕುದಾರಿಯ ಹಿಂದೆ ಬಿದ್ದ ಪೊಲೀಸರಿಗೆ ಇದೇ ಗ್ಯಾಂಗ್ ಕೊಡಗಿನ ಮಕ್ಕಂದೂರಿನಲ್ಲೂ 3 ಮನೆಗಳ್ಳತನ ನಡೆಸಿತ್ತು. ಕಳ್ಳರ ಜಾಲ ಬೆನ್ನತ್ತಿದ ಪೊಲೀಸರಿಗೆ ಗೋವಾದಲ್ಲೂ ಇಂಥದ್ದೇ ಪ್ರಕರಣ ನಡೆದಿದ್ದು ಗೊತ್ತಾಗಿ ಗೋವಾಗೆ ತೆರಳಿದ್ರು. ಗೋವಾಗೆ ಹೋದ ಮಡಿಕೇರಿ ಪೊಲೀಸರಿಗೆ ಮಹತ್ವದ ಮಾಹಿತಿ ಸಿಕ್ಕಿತ್ತು. ಈ ಗ್ಯಾಂಗ್ ಒಂದು ರಾಜ್ಯದಲ್ಲಿ ಬೈಕ್ ಕದ್ದು ಮತ್ತೊಂದು ರಾಜ್ಯಕ್ಕೆ ತಂದು ಕಳ್ಳತನ ಮಾಡ್ತಾ ಇದ್ರಂತೆ. ನಂತರ ಕದ್ದ ಬೈಕ್ಗಳನ್ನು ಕೆರೆ, ಬಾವಿಗಳಿಗೆ ಎಸಿತಾ ಇದ್ರಂತೆ. ಗೋವಾದಲ್ಲಿ ಸಿಕ್ಕ ಬೈಕ್ ಮಹಾರಾಷ್ಟ್ರದ ದಾಖಲೆ ಇದ್ದಿದ್ದರಿಂದ ಮಹಾರಾಷ್ಟ್ರಕ್ಕೆ ಹೋಗಿ ವಿಚಾರಿಸಿದಾಗ ಗ್ಯಾಂಗ್ನ ಮೂಲ ಮಧ್ಯಪ್ರದೇಶ ಎಂದು ತಿಳಿದಿದೆ. ಮಧ್ಯಪ್ರದೇಶದಲ್ಲಿ ನಟೋರಿಯಸ್ ಗ್ಯಾಂಗ್ನ 2 ಅರೆಸ್ಟ್. ಮಧ್ಯಪ್ರದೇಶದ ದಾರ್ ಜಿಲ್ಲೆಯ ತಾಂಡಾ ಗ್ರಾಮಕ್ಕೆ ಭೇಟಿ ಕೊಟ್ಟ ಕೊಡಗು ಪೊಲೀಸರು ಕೊನೆಗೂ ನಟೋರಿಯಸ್ ಗ್ಯಾಂಗ್ನ 4 ಪೈಕಿ 2 ಹೆಡೆಮುರಿ ಕಟ್ಟಿದೆ. 23 ವರ್ಷದ ಸುರೇಶ್ ಸಿಂಗಾರ್, 27 ವರ್ಷದ ಮನೇಶ್ ಬಘೇಲ್ ಎಂಬುವರನ್ನ ಬಂಧಿಸಿದ್ದಾರೆ. ಇನ್ನುಳಿದ ಕಾಳು ಹಾಗೂ ಪೂನಂ ಕೊಲೆ ಕೇಸ್ನಲ್ಲೂ ಮಧ್ಯಪ್ರದೇಶ ಪೊಲೀಸರಿಗೂ ಬೇಕಾಗಿದ್ದು ಸದ್ಯ ತಲೆಮರೆಸಿಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯದಿಂದ ಗುಜರಾತ್, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡಿನಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಒಂದು 4-5 ದಿವಸ ಇರುವುದು, ರಿಸೋರ್ಸ್ ಇಶ್ಯೂ ಇಲ್ಲ ಬೇರೆ ಬೇರೆ ಇಶ್ಯೂ ಇರೋದ್ರಿಂದ ಅವ್ರು ವಾಪಸ್ ಹೋಗೋದು. ಸೊ ಯಾವುದೋ ಆಪ್ರೇಷನ್ಸ್ ರ್ಯಾರ್ಲಿ ಆ ಆಪ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ಅಲ್ಲಿ ಪೊಲೀಸ್ ಮೇಲ್ಗಡೆ ಅಸಾಲ್ಟ್ ಆಗೋದು, ಇಂಥ ಅಪರಾಧಗಳು ಜಾಸ್ತಿ. ಆ ಪರ್ಟಿಕ್ಯುಲರ್ ಒಂದು 2-3 ವಿಲೇಜ್ ಪೂರ್ತಿ ಇಂಥ ಒಂದು ಅಫೆನ್ಸ್ ಮಾಡೋದು ಜಾಸ್ತಿ. ಅಲ್ಲಿ ನಮ್ಮ ಕೇಸಲ್ಲಿ 3 ಜನ ಅಲ್ಲಿ ಬೈಕಲ್ಲಿ ಬಂದವರು. ಅದರಲ್ಲಿ 2 ಜನ ಮೇಲ್ಗಡೆ, ಒಬ್ಬನ ಮೇಲ್ಗಡೆ ಮರ್ಡರ್ ಕೇಸ್ ಇದೆ, ಇಬ್ಬನ ಮೇಲ್ಗಡೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ. ಹೊರ ರಾಜ್ಯಗಳಲ್ಲಿ ಕಳ್ಳತನ ಮಾಡಿ ಯಶಸ್ವಿಯಾಗಿ ಮಧ್ಯಪ್ರದೇಶದ ತಮ್ಮ ಗ್ರಾಮಕ್ಕೆ ಹೋಗ್ತಾ ಇದ್ದ ಗ್ಯಾಂಗ್ ತಮ್ಮ ಗ್ರಾಮದ ಶಕ್ತಿ ದೇವತೆಗೆ ಕುರಿ ಹರಕೆ ತೀರಿಸ್ತಾ ಇದ್ರಂತೆ. ಆದರೆ ಅದ್ಯಾವಾಗ ಪೊಲೀಸರ ಬುಡಕ್ಕೆ ಕೈ ಹಾಕಿದ್ರೋ ಪೂಜೆ ಫಲಿಸಿಲ್ಲ. ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.